ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದ ಹಳ್ಳಕ್ಕೆ ಕರಿಕಟ್ಟೆ ಮತ್ತು ದೊಡ್ಡವಾಡ ಎರಡೂ ಗ್ರಾಮಗಳ ನೀರು ಹರಿದು ಬರುತ್ತದೆ. ಹೀಗಾಗಿ ಕಳೆದ ವರ್ಷ ಮತ್ತು ಈ ವರ್ಷ ಸುರಿದ ಧಾರಾಕಾರ ಮಳೆಯಿಂದ ಎರಡೂ ಕಡೆ ಹಳ್ಳ ಒಡೆದು ಹಳ್ಳದ ಪಕ್ಕದಲ್ಲಿರುವ 10 ಮನೆಗಳಿಗೆ ನೀರು ನುಗ್ಗುವಂತಾಗಿದೆ. ಒಂದು ವೇಳೆ ಈಗ ಹಳ್ಳದ ಕೆಲಸ ಮಾಡಿಸದೇ ಇದ್ದರೆ ಹಳ್ಳದ ಪಕ್ಕದಲ್ಲಿರುವ 10 ಮನೆಗಳು ಮಲಪ್ರಭಾ ನದಿಯ ಪಾಲಾಗುವ ಸ್ಥಿತಿ ನಿರ್ಮಾಣವಾಗಿದೆ. ದಯವಿಟ್ಟು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾಗರಾಜ ದಳವಾಯಿ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮಹಾದೇವ ಗಡೇಕರ್ ಹಾಗೂ ಗ್ರಾಮದ ಎಲ್ಲ ಚುನಾಯಿತ ಪ್ರತಿನಿಧಿಗಳು ತಕ್ಷಣವೇ ಹಳ್ಳದ ಗುಡ್ಡ ಒಂದು ಹಾಕಿಸುವಂತ ಕೆಲಸವನ್ನು ಮಾಡಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಅಲ್ಲಿ ಮೂಲ್ಯಾಗ ಐತಲ್ಲ, ಮೂಲ್ಯಾಗ ಹೊಡೆದತ್ತದ. ಸತತವಾಗಿ 1 ಗಂಟೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಸುತ್ತಗಟ್ಟಿಯ ಹಳ್ಳ ತುಂಬಿ ತುಳುಕ್ತಾ ಇರ್ತಕ್ಕಂಥ ದೃಶ್ಯ. ಇಲ್ಲಿ ಹಳ್ಳದ ಒಡೆದು ಅಲ್ಲಿ ನೀರು ಪೋಲಾಗ್ತಾ ಇದೆ. ಅಲ್ಲಿ ನೀರು ಪೋಲಾಗ್ತಾ ಇರೋದು ಆ ಮನೆಗಳಿಗೆ ನುಗ್ಗುವಂಥ ಒಂದು ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಇವಾಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತಿಯವರು ಕೂಡಲೇ ಇದನ್ನು ನೀರು ಮ್ಯಾಗ ಹೋಗೋದನ್ನು ಸ್ಟಾಪ್ ಮಾಡಿ ಗಟ್ಟಿಮುಟ್ಟಾಗಿ ಒಡ್ಡು ಹಾಕುವಂಥ ಕಾರ್ಯವನ್ನು ಮಾಡಬೇಕು. ಅತಿಕಡೆ ಹೊಲ್ದಾಗ ನೋಡಿದ್ವಾ